ಏರ್ ಇಂಡಿಯಾದ ವಿಮಾನ ಪತನ ಬಗ್ಗೆ ತನಿಖೆಗೆ ಡಿಜಿಸಿಎ ಆದೇಶಿಸಿದ್ದು ಸಮನ್ಸ್ ಕೊಟ್ಟಿದೆ. ಬೋಯಿಂಗ್ನ ಕೆಲವು ವಿಮಾನಗಳ ಲೈಸೆನ್ಸ್ ರದ್ದು ಮಾಡಲು ಕೂಡ ನಿರ್ಧರಿಸಿದೆ. ಘಟನಾ ಸ್ಥಳದಲ್ಲಿ ಕಾಕ್ಪಿಟ್ ಪತ್ತೆಯಾಗಿದ್ದು ತನಿಖೆ ಶುರುವಾಗಿದೆ. ವಿಮಾನ ದುರಂತದಿಂದ ದಿಗ್ಭ್ರಮೆಗೊಂಡಿದ್ದೀನಿ ಅಂತ ಪ್ರಧಾನಿ ಮೋದಿ ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ದುರ್ಘಟನಾ ಸ್ಥಳಕ್ಕೆ ಹೋದ್ರು, ಪರಿಶೀಲನೆ ನಡೆಸಿದ್ರು, ಮಾಹಿತಿನ ಕಲೆ ಹಾಕಿದ್ರು. ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಸ್ಥಳ ಪರಿಶೀಲಿಸಿದ್ರು. ಇನ್ನೊಂದೆಡೆ ಎಐಸಿಸಿ ಅಧ್ಯಕ್ಷ ಖರ್ಗೆ ವಿಮಾನ ಅಪಘಾತಕ್ಕೆ ಒತ್ತಡವೇ ಕಾರಣ, ವಾತಾವರಣ ಸರಿಯಿಲ್ಲ ಅಂದ್ರೂ ಕೂಡ ಬೇಗ ಹೊರಡೋದಕ್ಕೆ ಕೆಲವರು ಒತ್ತಡ ಹಾಕಿದ್ರು ಅಂತ ಗೊತ್ತಾಗಿದೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಸುಪ್ರೀಂ ಕೋರ್ಟ್ ಹಾಲಿ ಅಥವಾ ಮಾಜಿ ಜಡ್ಜ್ ಮೂಲಕ ತನಿಖೆ ಆಗಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ಅಮಿತ್ ಶಾ ರಾಜೀನಾಮೆ ಕೊಡಿ, ಸುಬ್ರಹ್ಮಣ್ಯಂ ಸ್ವಾಮಿ ಬುರುಡೆಗಳೆಲ್ಲ ಈ ದೇಶದ ರಾಜಕಾರಣಿಗಳಿದಾರಲ್ಲ, ಈ ಬ್ರೈನನ್ನು ಯಾವ ಮ್ಯೂಸಿಯಂಗೆ ತಗೊಂಡೋದ್ರು ಅವ್ರು ಯಾರೂ ಇಟ್ಕೊಳ್ಳಲ್ಲ, ಯಾರಿಗೂ ಬೇಡ. ಯಾಕಂದ್ರೆ ಬೇರೆ ಬೇರೆ ಪದಾರ್ಥಗಳನ್ನೆಲ್ಲ ಹಾಳು ಮಾಡಿಬಿಡುತ್ತೆ ಈ ಬ್ರೈನ್ಗಳು ಅಂತ ಏನ್ ಕಚಡಾರಿ ಥೋ. ವೆದರ್ ಇದಿದ್ರೆ ಯಾವನೋ ಹೇಳ್ಬಿಟ್ಟ ಆಲ್ ರೈಟ್. ಈಗ ವಾಟ್ ಇಸ್ ದ ಕನೆಕ್ಷನ್ ಬಿಟ್ವೀನ್ ದ ವೆದರ್ ಅಂಡ್ ದಿಸ್ ಕ್ರಾಶ್? ಪಾಸಿಬಲ್, ಆಲ್ ರೈಟ್. ಅಗೈನ್ ನಮಗಿರುವಂಥ ಲಿಮಿಟೆಡ್ ನಾಲೆಡ್ಜ್ನಲ್ಲಿ ಟೇಕ್ ಆಫ್ ಆ್ಯಂಡ್ ಲ್ಯಾಂಡಿಂಗ್ ನಲ್ಲಿ ವೆದರ್ ಕ್ಯಾನ್ ಪ್ಲೇಮ್ ಟೆರಿಬಲ್ ಥಿಂಗ್ಸ್, ಭಾಳ ಕೆಟ್ಟದನ್ನೆಲ್ಲ ಮಾಡ್ಬೋದು. ಇಟ್ ಕ್ಯಾನ್ ಪುಷ್ ದ ಏರ್ಕ್ರಾಫ್ಟ್ ಫ್ರಮ್ ಒನ್ ಸೈಡ್ ಟು ದ ಅದರ್ ಸೈಡ್, ಅನ್ನೋನ್ನು ವ್ಯಾಕ್ಯೂಮಲ್ಲಿ ಆಗ್ಬೋದು, ಆಗಲ್ಲ ಅಂತ ನಾನು ಹೇಳಲ್ಲ. ಅಂಥದ್ದೇನೂ ಆಗಿಲ್ಲ, ಅಲ್ಲಿ ಕಾಣಿಸ್ತಾ ಇರೋದು ನೋಡಿದ್ರೆ ಮೇಲ್ನೋಟಕ್ಕೆ ಗೊತ್ತಿಲ್ಲ. ಆಮೇಲೆ ಪರಿಣಿತರು ಏನು ಹೇಳ್ತಾರೋ ಬಿಡ್ತಾರೋ ನಮಗೆ. ಎಲ್ಲ ವಿಮಾನಗಳ ಸೇವೆನಲ್ಲೂ ಒಂದನ್ನು ನೆನಪಿಟ್ಕೋಬೇಕು, ವಿಮಾನ ಹಾರಾಟ ಮಾಡುವುದು ಅಪಾಯಕಾರಿ ಅಲ್ಲ. ವಿಮಾನ ಮೇಲಕ್ಕೆ ಹತ್ತುವುದು ಆ ಸಮಯ, ವಿಮಾನ ಕೆಳಕ್ಕೆ ಇಳಿಯುವುದು ಆ ಸಮಯ ದಿ ಮೋಸ್ಟ್ ಡೇಂಜರಸ್ ಟೈಮ್. ಟೇಕ್ ಆಫ್ ಅಂಡ್ ಲ್ಯಾಂಡಿಂಗ್ ಇದು ಎರಡು ಮೋಸ್ಟ್ ಡೇಂಜರಸ್ ಪೀರಿಯಡ್ಗಳು. ಬೋತ್ ಲ್ಯಾಂಡಿಂಗ್ ಅಂಡ್ ಟೇಕ್ ಆಫ್ ಅಲ್ಲಿ ವೆದರ್ ಕ್ಯಾನ್ ಪ್ಲೇ ಟೆರಿಬಲ್ ರೋಲ್ ಅನ್ನು ಪ್ಲೇ ಮಾಡಬಹುದು. ರೆಡಾರ್ನಲ್ಲಿ ಕಾಣಿಸದೇ ಇರೋ ವೆದರ್ ಫಾರ್ಮೇಷನ್ಸ್ ಕೆಲವು ಸರಿ ಆಗಿರೋದಿದೆ, ಆಗಿಲ್ಲ ಅಂತೇನಿಲ್ಲ, ಬಟ್ ಅಲ್ಲಿ ಹಂಗೆ ಕಂಡಿಲ್ಲ. ಒತ್ತಡ ಹಾಕಿದ್ರು ಯಾರ್ಯಾರೋ ಬಂದು ಏನೇನೋ ಹೇಳ್ತಾರೆ, ಮಾಡ್ತಾರೆ. ಇನ್ನು ರದ್ದು ಮಾಡ್ತಾರೆ ಕೆಲವದ್ದು ಲೈಸೆನ್ಸ್. ಹಂಗೆಲ್ಲ ರದ್ದು ಪದ್ದು ಎಲ್ಲ ಹಂಗೆ ಮಾಡೋಕ್ಕತ್ತಿಲ್ಲ. ಅದೇನು ಬಾರ್ ಲೈಸೆನ್ಸಾ? ಇಫ್ ಎಟ್ ಆಲ್ ಸೀರಿಯಸ್ ಸ್ಟ್ರಕ್ಚರಲ್ ಇಶ್ಯೂ ಯಾವುದಾದ್ರೂ ಪಾಪಪ್ ಆಗಿಬಿಟ್ರೆ ಈ ತನಿಖೆನಲ್ಲಿ, ಈಗ ಇನ್ನು ನಾಳೆ ನಾಳಿದ್ದು ಅದರಾಚೆ ನಾಳೆ ಒಳಗಡೆಲೇ ಡ್ರೀಮ್ ಲೈನರ್ಗಳನ್ನೇ ಗ್ರೌಂಡ್ ಮಾಡಬೇಕಾಗಿ ಬರುತ್ತೆ. ಅಕ್ರಾಸ್ ದಿ ವರ್ಲ್ಡ್ ಗ್ರೌಂಡ್ ಮಾಡಬೇಕಾಗ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ, ಲೈಕ್ ಮಲೇಷಿಯನ್ MHL ಆದಾಗ, ಏರ್ಕ್ರಾಫ್ಟಲ್ಲಿ ಆದಾಗ ಹೆಂಗೆ ಗ್ರೌಂಡ್ ಆಯಿತು, ಬೇರೆ ಬೇರೆದಾದಾಗ ಹೆಂಗೆ ಗ್ರೌಂಡ್ ಆಯಿತು, ಬೋಯಿಂಗ್ ಗ್ರೌಂಡ್ ಆಗಬೇಕು. ಅದು ರಿಪೇರಿ ಆಗೋವರೆಗೂ ಮೇಲಕ್ಕೆ ಬರೋಕ್ಕಾಗಲ್ಲ. ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಎಲ್ಲ ಕೌಂಟ್ ಆಗಲ್ಲ. ಹಂಗಾಗಿ ಅದು ಏನು ಅಂತ ನೋಡಿದ್ಮೇಲೆ ಗ್ರೌಂಡ್ ಮಾಡ್ತಾರೆ ಜನರಲಿ. ದರ್ ಇಸ್ ಅ ಮೇಜರ್ ಪ್ರಾಬ್ಲಮ್. ಅದು ಏರ್ಕ್ರಾಫ್ಟ್ದೇ ಇಶ್ಯೂ ಇರ್ಬೋದು, ಕೆಲವು ಸರಿ ಗೊತ್ತಿಲ್ಲದೆ ಇರೋದೊಂದು ಹೊಸ ಉದ್ಭವ ಆಗಿರ್ಬೋದು ಪೈಲಟ್. ಹಾಗಾಗಿ ತಡಕ್ಕಂತಾಗತ್ತೆ ಅಂತ ನನಗೆ ಅನಿಸಿಲ್ಲ, ಗೊತ್ತಿಲ್ಲ, ನೋಡೋಣ, ಕಾಯೋಣ ಇವತ್ತು. ಎಸ್.